ಫ್ಯಾಮ್ಲಿಯವ್ರಿಗೆಲ್ಲ ಖುಷಿ ಆಯ್ತು ಅಂದರೆ ಅಲ್ಲಿ ನನ್ನ ಇಬ್ಬರು ತಮ್ಮದಿರಿಗೆ ಮಾತ್ರ ಖುಷಿ ಆಯಿತು. ಕೆಲವರು ನಮಗೆ ಮೆಸೇಜನ್ನು ಮಾಡಿಲ್ಲ, ಒಂದು ನಮಗೆ ಒಂದು ಆಲ್ ದಿ ಬೆಸ್ಟ್ ಇಲ್ಲ, ಒಂದು ಶೋಗೆ ಹೋಗ್ತೀವಂತ ಜೊತೆಲಿ ಇರೋರೆ. ಫ್ಯಾಮಿಲಿ ಅಂದ್ರೆ ಅದೆಲ್ಲ ಕಾಮನ್, ಹೊಟ್ಟೆ ಕಿಚ್ಚು ಪಡೋದು, ಇವರು ಚೆನ್ನಾಗಿ ಹೋಗ್ತಾ ಇದಾರೆ ಅನ್ನೋದು, ಅದೆಲ್ಲ ನಿಮ್ಮ ಫ್ಯಾಮಿಲಿಲೂ ಅದೇ ತರ ಇದೆಯಾ? ನನ್ನ ಅಕ್ಕ ತಂಗಿದ್ರು ಎಲ್ಲರೂ ಹೊಟ್ಟೆ ಕಿಚ್ಚು ಬೀಳವ್ರೆ. ಅದೇ ನಾನು ನೋಡಿದೆ ಒಂದು ವಿಡಿಯೋದಲ್ಲಿ ನಿಮ್ಮ ತಮ್ಮಂದಿರನ್ನ ಹಾಕೊಂಡು ಒಂದು. ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನಗೆ ಸ್ವಲ್ಪ ಮೈ ಹುಷಾರಿಲ್ಲ ಅಂದರೆ 10 ಸಲ ಕಾಲ್ ಮಾಡ್ತಾರೆ, ವಿಚಾರಿಸ್ತಾರೆ, ಏನಣ್ಣ ಊಟ ಆಯಿತಾ, ಅದಕ್ಕೆ ಔಷಧಿ ಕೊಟ್ರ ಅಣ್ಣನಿಗೆ, ಹೆಂಗಿದ್ದಾರೆ ಏನು ಎಲ್ಲ ವಿಚಾರಿಸ್ತಾರೆ. ಅದೆಲ್ಲ ಏನಿಲ್ಲ. ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ನೀವು? ಆ ಪೈಂಟಿಂಗ್ ಕೆಲಸ ಅದು ಇದು ಬರುತ್ತೆ, ಬಂದಾಗ ಹುಡುಗರಿದ್ದಾರೆ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಾರೆ. ಸರ್, ನಿಮಗೆ ಯಾವತ್ತಾದರೂ ಊಟಕ್ಕೆ ಕಷ್ಟ ಆಗಿರೋದು ಯಾವತ್ತಾದ್ರೂ ಇದೆಯಾ? ತುಂಬ ಕಷ್ಟ ಆಗಿದೆ. ಯಾವಾಗ ಸರ್? ನಾವು ಮದುವೆ ಆಗಿದ್ದ ವರ್ಷದಲ್ಲಿ ನಾವು ನಮ್ಮೂರಲ್ಲಿಲ್ಲ ಅವಾಗ, ಲವ್ ಮ್ಯಾರೇಜ್ ಅಲ್ವಾ, ಮನೆಯಲ್ಲಿ ಯಾರಿಗೂ ಹೇಳ್ದಿರ ಕರ್ಕೊಂಡು ಹೋಗಿದ್ದಿದ್ದು. ಹಂಗಾಗಿ ವೈಟ್ ಫೀಲ್ಡಲ್ಲಿದ್ವಿ, ಓಫಾರಮ್ ವೈಟ್ ಫೀಲ್ಡಲ್ಲಿದ್ವಿ. ಕೆಲಸ ಇಲ್ಲ, ಹೊಸ ಜಾಗ, ಯಾರೂ ಗೊತ್ತಿಲ್ಲ. ಹಂಗಾಗಿ ಕೆಲಸಕ್ಕೆ ಇಂದ್ರನಗರ್ಗೆ ಬರಬೇಕು. ಇಂದ್ರನಗರಕ್ಕೆ ಬಂದರೆ ಅವಾಗ ಎಷ್ಟು, ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದ್ರು 30 ರೂಪಾಯಿ, 30 ರೂಪಾಯಿ ಜೀವನ ಮಾಡಬೇಕು. ಒಂದೊಂದು ದಿನ ಸಿಗುತ್ತೆ, ಒಂದೊಂದು ದಿನ ಸಿಗಲ್ಲ. ಹಂಗಾಗಿ ನಾನು ನಡ್ಕೊಂಡೇ ಬರ್ತಾಯಿದ್ದೆ ಅಲ್ಲಿಂದ ಇಂದ್ರನಗರ್ಗೆ. ನಡ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆ ಟೈಮಲ್ಲಿ ಹೆಂಗೆ ಹೇಳೋದು, ಯಾವ ಸ್ವಂತ ಬಂತ ಯಾರೂ ಇಲ್ಲ, ಎಲ್ಲರೂ ಇದ್ದು ಯಾರೂ ಬಂದಿಲ್ಲ. ಒಂಥರ ಏನು ಹೇಳ್ತಾರೆ, ದ್ವೇಷ ಸಾಧನೆ ಮಾಡ್ತಾರೆ ಆ ಥರ. ಹಂಗಾಗಿ ಸುಮಾರು ತಿಂಗಳುಗಟ್ಟಲೆ ಉಪವಾಸ ಇದ್ಬಿಟ್ಟಿದ್ದಾರೆ ಇವರು. ಹೋಗೋದು, ಬೇರೆ ಕೈಯಲ್ಲಿ ಬರೋದು, ಏನೋ ನೀರು ಕುಡಿಯೋದು, ಬೋರಲ್ಲಿ ಕುಡಿಯೋದು, ಮನ್ಗೋದು. ಸುಮಾರು ಒಂದೂವರೆ ತಿಂಗಳವರೆಗೂ ಆ ಥರ ಉಪವಾಸನೇ ಇದ್ದೀವಿ. ನಮ್ಗೆ ಏನು ಅನಿಸಿಲ್ಲ, ಇಬ್ಬರು ಇದ್ದೀವ, ಜೊತೆಯಲ್ಲಿದ್ದೀವ, ಖುಷಿಯಾಗಿದೆ ಅಷ್ಟೇ. ಮೇಡಮ್, ನಿಮಗೆ ಯಾವಾಗ ಕಷ್ಟ ಅಂತ ಅನ್ನಿಸಿಲ್ವಾ? ಹಸು ಅಂದರೆ ಏನು ಅಂತ ಗೊತ್ತಾಗಿದೆ, ಆಮೇಲೆ ಕಷ್ಟ ಅಂದರೆ ಏನೇ ಅಂತ, ಆಮೇಲೆ ಹೊರಗಡೆ ಜನ ಯಾವ ಥರ ಭಾವಿಸ್ತಾರೆ, ನಾವು ಹೆಂಗಿದ್ರೆ ಹೆಂಗೆ ನೋಡ್ತಾರೆ ಎಲ್ಲ ಗೊತ್ತು ನನಗೆ. ಇವಾಗ ನೀವು ಮನೆ ಬಿಟ್ಟು ಬಂದಿದ್ರಿ, ಮನೆಯಿಂದ ಹುಡ್ಕಾಡೋದು, ಫೋನ್ ಮಾಡೋದು ಏನು ಮಾಡಿಲ್ವಾ ನಿಮ್ಮ ಮನೆಯವರು? ಇಲ್ಲ, ಎಲ್ಲ ಹುಡುಕಿ ಸುಮ್ಮನೆ ಆದರು. ತುಂಬ ಜನ ಹುಡುಕಿದ್ರು, ತುಂಬ ಕಡೆ ಹುಡುಕಿ, ಲವ್ ಮ್ಯಾರೇಜ್ ತಾನೆ, ತುಂಬ ಕಡೆ ಹುಡುಕಿ ಸುಮ್ಮನೆ ಆದರು.